ಚಂದ್ರಮತಿ ಇದೋ ಎಲ್ಲವನ್ನೂ ಸುಟ್ಟೇ ಸುತ್ತದೆ ಅದು. ಆದರೆ ನಿಮ್ಮೆಲ್ಲರನ್ನು ಕಾಯಬೇಕಾದ ಹೊಣೆಗಾರನಿಲ್ಲ. ಹೊಣೆಗಾರನಾದ ನಾನು ಉಳಿದು ಇನ್ನೇನು ಮಾಡುವುದಕ್ಕಿದೆ ಹೇಳು? ತನ್ನ ಹೊಟ್ಟೆಯೊಳಗೆ ಮತ್ತೊಬ್ಬರನ್ನು ಜೀರ್ಣ ಮಾಡಿಕೊಳ್ಳಬೇಕು ಅಂತ ಒಂದೊಂದಿ ಬರ್ತಿರುವ ಅಗ್ನಿಗೆ ನಾನೇ ಮುಂದೊತ್ತಿ ಚಿತ್ತದುಲ್ಲಭ ಒಂದು ಬೆಳಿಗ್ಗೆ ನಿದ್ದೆಯಿಂದ ಏಳುವುದರಲ್ಲಿ ಗಂಡನಿಗಿಂತಲೂ ಮುಂಚಿತವಾಗಿ ಹೆಂಡತಿ ಏಳಬೇಕು. ಮತ್ತೊಂದು ಸಾಯುವುದರಲ್ಲಿ ಗಂಡನಿಂದ ಕ್ಷಣ ಮೊದಲು ಮುತ್ತೈದೆಯಾಗಿ ಪ್ರಾಣ ಬಿಡಬೇಕು. ವಿಧವೆಯಾಗಿ ಈ ಪ್ರಪಂಚದಲ್ಲಿ ಬಹಳ ಕೂಡದು ಬದುಕಕೂಡದು. ಆ ವೈದ್ಯ ತರವನ್ನು ನಾನು ಊಹಿಸಲಾರೆಂದು ಬೇಡ, ನಾನು ಮುಂದಾಗಿ ಹೋಗುತ್ತೇನೆ. ಭಗವಂತನೇ ಮುತ್ತೈದೆಯರ ಮರಣದ ಅವಕಾಶದವರೆಗೆ ನೀಡಿದ್ದಾರೆ. ಕೈ ಮುಗಿಯುತ್ತೇನೆ, ನೀವೆಲ್ಲ ಇದಕ್ಕೆ ಮುಂದಾಗಬೇಕಾದ್ರು. ನಾನು ಮುಂದಾಗುತ್ತೇನೆ. ತಡೆಬೇಡಿ, ನನ್ನನ್ನು ತಡೆಯಬೇಡಿ, ನನ್ನನ್ನು ತಡೆಯಬೇಡಿ. ತನ್ನಯ ಕಾದನನು ಮುದ್ದಿಸುತ್ತ ಮೈ ತಡವರಿಸಿ ಕಾದನನು ಮುದ್ದಿಸುತ್ತ ಮೈ ತಡವರಿಸಿ ಸುಮನಸರ ಬೃಂದಗಾನದಯಾಗಿ ಸುಮನಸರ ಬೃಂದಗಾನ
ಸಾತ್ವಿಯಾದ ನೀನು ಪತಿವ್ರತ ಪ್ರಭಾವದಿಂದ ಪತಿಯನ್ನು ಕುಟುಂಬವನ್ನು ಉಳಿಸಿಕೊಳ್ಳುವುದಕ್ಕೆ ಎಂತಹ ತ್ಯಾಗವನ್ನಾಗಿ ಮಾಡ್ತಾರೆ ಎನ್ನುವುದಕ್ಕೆ ನೀನೊಬ್ಬಳು ಜ್ವಲವಂತ ನಿದರ್ಶನವಾಗಿ ಬಿಟ್ಟೆ. ಚಂದ್ರವತಿ, ನಿನ್ನ ಪತಿವ್ರತ ಪ್ರಭಾವದಿಂದ ಅಗ್ನಿಗೆ ಸೋತು ಅದು ಹಿಡಿಯುತ್ತಾ ಇದ್ದಾರೆ. ನನ್ನ ಹೆಚ್ಚಿಗಾಯಿತು ಏನಿಲ್ಲ, ನನ್ನ ಹಿರಿಮೆಯಲ್ಲ, ನನ್ನ ಗರಿಮೆಯಲ್ಲ. ಏನಿದ್ದರೂ ನಿಮ್ಮಂತಹ ದೊಡ್ಡತನ, ನಿಮ್ಮ ಸತ್ಯತನ, ಸತ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವು ಹೊರಟಿರುವುದು. ನಿಮ್ಮ ಸತ್ಯನಿಷ್ಠೆಯನ್ನು ಉಳಿಸುವುದಕ್ಕಾಗಿ, ನಿಮಗೆ ಸತ್ಯ ದರ್ಶನ ಮಾಡುವುದಕ್ಕಾಗಿ. ಆ ಸತ್ತಾಚಿ ನಮಗೆ ದಾರಿ ಬಿಟ್ಟುಕೊಟ್ಟರೆ ಹೊರತು ನನ್ನ ಹಿರಿಮೆಯಲ್ಲ ಪ್ರಭು. ನಿಮ್ಮ ಸತ್ಯನಿಷ್ಠೆ ಹೇಗೆ? ನೀವು ಸತ್ಯವಂತರಾಗುವುದಕ್ಕಾಗಿ ಅಗ್ನಿದೇವ ನಮಗೆ ದಾರಿ ಬಿಟ್ಟುಕೊಟ್ಟಿರುವುದು. ನಿಮ್ಮ ಹೆಚ್ಚುತನತ್ವ ನನ್ನದೇನೂ ಅಲ್ಲ. ನಿನ್ನ ಸಮ್ಮುಖದಲ್ಲಿ ನಾನೇನು ಹೇಳಿ ನಿನ್ನಂತ ಹೇಳುತ್ತಿದ್ರೆ ಯಾವ ಗಂಡನಿಗೆ ಯಾವುದನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನಿಮ್ಮ ಹಿರಿಮೆ ಹೆಚ್ಚು, ನಿಮ್ಮಂತಹ ಪತಿಗಳಿಗೆ ಸಿಕ್ಕಿರುವುದರಲ್ಲೇ ಸತ್ಯ. ಗುರುಗಳ ಋಣ ನಮ್ಮ ಮೇಲಿರುವ ನಮಗೆ ಯಾವ ಆಪತ್ತು ಬರಲಾರದು. ಸತ್ಯ ಹೇಳಿ ನಮಗೆ ಎಚ್ಚರಿಸಿದರೆ ಇವರಂತಹ ಕರ್ಮದ ಬ್ರಾಹ್ಮಣರಿರುವ ಯಾವ ಶ್ರಮೆಯೂ ನಮ್ಮನ್ನು ಕಾಡಲ್ಲ. ಅಗ್ನಿಯಿಂದ ನಮ್ಮನ್ನು ರಕ್ಷಿಸಿದ ಮಹಾನುಭಾವ.
ವಿಶ್ವನಾಥನ ಸನ್ನಿಧಾನವಾಗಿರುವಂತಹ ಕಾಶಿ ಉಂಟಲ್ಲ, ಅಲ್ಲಿಗೆ ಸೇರಿದ್ರೆ ಒಂದು ಹೈದವ ಅಂತ ನಡೆ
ಇನ್ನೂ ನಿನ್ನ ಸಾಲವನ್ನು ತೀರಿಸುವಂತ ವಿಶ್ವಾಸದಿಂದ ಬೆನ್ನಿಗೆ ಕಟ್ಟೋದಿಲ್ಲ. ಚಂದ್ರವತಿ, ಚಂದ್ರವತಿ, ನನ್ನ ಸತ್ಯ ಸಾಯುತ್ತದೆ. ಮರುಗಿಲೆ ಧೂಪ ಮರುಗಿಲೆ ಭುವನೀಶ್ವರಿ ವರಮುನೀಂದ್ರ ನಾವು ಬಂದಿರುವುದು ಪರಮ ಪವಿತ್ರವಾದ ಕಾಶಿ ಕ್ಷೇತ್ರ. ಸತ್ಯ ಸ್ವರೂಪನಾದಂಥ ಭಗವಂತ ವಿಶ್ವನಾಥನ ದರ್ಶನವನ್ನು ನಾವು ಮಾಡಿದ್ದೇವೆ. ಆ ವಿರೂಪಾಕ್ಷ ನಮ್ಮ ಸತ್ಯವನ್ನು ಉಳಿಸುವುದಕ್ಕೆ ನನಗೊಂದು ದಾರಿಯನ್ನು ಸೂಚಿಸುತ್ತಿದ್ದಾನೆ. ದಾರಿ, ಒಂದು ದಾರಿ ಇದೆ. ಏನಿದೆ ಚಂದ್ರ? ಮರಳುಗಾಡಿನಲ್ಲಿ ನಡೆಯುತ್ತಿರುವವನಿಗೆ ಏನೋ ಕುಡಿಯುವುದಕ್ಕೆ ನೀರು ಸಿಕ್ಕಿದಂತೆ. ಚಂದ್ರವತಿ, ದಾರಿ ನೀರು ನಾನೇನು ಬೇಡದಲ್ಲಿ, ಆದರೆ ಕೇಳುವ ನಿಮಗೆ ಏನಾದರೂ ಕುಡಿಯಬೇಕು ಆಗ ಹೇಳಬಾರದನ್ನು ನೀವು ಹೇಳುವೆಯಾ? ಆದರೆ ಸತ್ಯವನ್ನು ಉಳಿಸಿಕೊಳ್ಳುವಂತೆ ಈ ಹೊತ್ತಿನಲ್ಲಿ ಎಂತಹ ಅಡೆತಡೆಗಳೇ ಬಂದರೂ ನೀವು ಅದನ್ನು ನಿವಾರಿಸಿಕೊಳ್ಳಬೇಕು. ನನ್ನ ಸತ್ಯ ಉಳಿಬೇಕಲ್ಲ. ಸತ್ಯವನ್ನು ಉಳಿಸಿಕೊಳ್ಳುವಂತ ಹೊತ್ತಲ್ಲಿ ಧೃತಿಗೆಡದೆ ಸತ್ಯ ನಿಷ್ಠರಾಗಿ ಸತ್ಯದ ಮುಂದೆ ಸತ್ಯ ಸುಂದರದಿಂದ ನಾವು ಎಚ್ಚರದ ಅಂದ್ರೆ ನಾವೀ ಕಾಶಿಗೆ ಬಂದಿದ್ದೇವೆ. ಸರಿ, ಈ ಕಾಶಿಯಲ್ಲಿ ಕಾಶಿಯಲ್ಲಿ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲದೆ ಇರುವಂತಹ ಒಂದು ವ್ಯವಹಾರವೇ ಇರ್ತದೆ. ಹೇಗೆ? ಅದು ಅದು ಮನುಷ್ಯರ ಮಾರಾಟ. ಮನುಷ್ಯನ ಆ, ಯಾರು ಮಾಡುವುದು ಚಂದ್ರ? ನೋಡಿ, ನಾನು ಈ ರಾಜನೀತಿಯಲ್ಲಿ ಸಾರಿ ಬರುತ್ತಾ ಇದ್ದೇನೆ. ಆ ಕಡೆ ಈ ಕಡೆ ಶ್ರೀಮಂತರ ಮನೆಗಳೆಲ್ಲ ಕಾಣಿಸುತ್ತಾ ಇದ್ದೇನೆ. ಆ ಶ್ರೀಮಂತರ ಮನೆಗೆ ಕೂಡಿದಕ್ಕೆ ಆಳುಗಳು ಬೇಕಾದರೂ ಉಂಟಲ್ಲ. ಸತ್ಯವನ್ನು ಉಳಿಸುವುದಕ್ಕಾಗಿ, ಋಣಮುಕ್ತರಾಗುವುದಕ್ಕಾಗಿ ಶ್ರೀಮಂತರ ಮನೆಯ ಊಳಿಗದ ಆಳುಗಳಾಗಿ ಹೆಂಡತಿಯಾದಂಥ ನನ್ನ ಮಗನಾದಂಥ ಲೋಹಿತಾಶ್ವನನ್ನು ಮಾರಾಟ ಮಾಡಿದ್ದವರು. Hey!
ಅರಮನೆಯ ಭೋಗ ಭಾಗ್ಯಗಳನ್ನೆಲ್ಲ ತೊರೆದು ತ್ಯಜಿಸಿ ಹೋಗುತ್ತಿರುವ ಬರಿಮೈಯ ದಾಸನಾದ ಗಂಡನನ್ನು ಅನುಸರಿಸಿ ಸತೀತ್ವದ ಧರ್ಮವನ್ನು ಈ ಮೆರೆದ ಕರ್ತವ್ಯ. ಕಡೆಯ ಕಾಲಕ್ಕೆ ನಾವು ಕೊಟ್ಟು ತೀರಿಸಬೇಕಾದಂತಹ ಹಣದ ಮೊತ್ತವನ್ನು ಸಂದಾಯಗೊಳಿಸುವುದಕ್ಕಾಗಿ ಸತಿಸುತರನ್ನು ಮಾಡಬೇಕಾದ ಅನಿವಾರ್ಯತೆ ಹರಿತಂದವರಿಗೆ ಪವಿತ್ರವಾದ ಬೆಳಕನ್ನು ಚೆಲ್ಲುವುದರ ಮೂಲಕವಾಗಿ ಅಂಧಕಾರವನ್ನು ಹೋಗಲಾಡಿಸಿ ಸಂಜ್ಞಾನವನ್ನು ಬೆಳಕಿನ ರೂಪದಲ್ಲಿ ಕೊಡಬಹುದಾದ ಅರ್ಥವನ್ನು ವಂಶದಲ್ಲಿ ಜನಿಸಿದ ಹರಿಶ್ಚಂದ್ರ ತನ್ನ ಹೆಂಡತಿ ಮಕ್ಕಳನ್ನು ಮಾರಿದ ಎನ್ನುವ ಅಪಖ್ಯಾತಿಗೆ ಅಪವಾದಕ್ಕೆ ಒಳಗಾಗುತ್ತದೆ. ದೇಹ ಶರೀರಿಗಾಗಿ ಬದುಕಿನ ಸರ್ವತ್ವವನ್ನು ಬೆಳಗರ್ಪಿಸಿ 7 ಹೆಜ್ಜೆಗಳನ್ನು ನನ್ನ ಜೊತೆಯಲ್ಲಿ ಹಾಕಿ ಅಲ್ಲಿನ ಅಂಗಳದಲ್ಲಿ ಆಡುತ್ತಿರುವ ಅಂಗಡಿಯಾದ ನೀನು ನನ್ನ ಬದುಕನ್ನು ನಂಬಿ ನಿನ್ನ ಜೀವನವನ್ನು ಸಮರ್ಪಿಸಿದ್ದಲ್ಲದೆ ಅರ್ಥದಲ್ಲಿ ಧರ್ಮದಲ್ಲಿ ಕಾಮದಲ್ಲಿ ನಿನ್ನನ್ನು ಅತಿಕ್ರಮಿಸಲಾರೆ ಎಂದ ಕೈ ಹಿಡಿದು ಅವನಿಗೆ ಒಂದೊಂದು ಸೂತ್ರವನ್ನು ಕಟ್ಟಿ ನಿನ್ನ ಬದುಕಿಗೆ ನಾಲಿದೆ ಅಂತ ಹೇಳಿದ್ದಾರೆ. ಚಂದ್ರವತಿ ನಿಮ್ಮನ್ನು ವಿಕ್ರಯಿಸುವುದೇ ಆಗಲು ಬಂದಿದ್ದ ವರ ಪ್ರಾರಬ್ಧ ವರ ಬಿಡದಿಲ್ಲ ಯಾರ ಬಲ್ಲರು ನಮ್ಮ ಗುರುದ ಯಾರ ಬಲ್ಲರು ನಮ್ಮ ಗುರುದವ ಮರುಗರಿ ಕಾಂತಾಯ ಆಯ ಹೆಂಡತಿ ಮಕ್ಕಳ ವಿದುತನಕ್ಕೆ ಯಾರು ಮಾರಾಟ ಮಾಡಿದವರಿಗೆ ಈ ಸ್ಥಿತಿ ಅನ್ಯಕ್ಕೆ ಬಂದುದೂ ಇಲ್ಲ. ಯಾರಾದ್ರೂ ನಾಳೆ ಪರಿಹಾಸ್ಯ ಮಾಡುತ್ತಾರೆ, ಅಣಕು ಮಾಡುತ್ತಾರೆ. ಯಾರ ನುಡಿಯಿಂದ ನಮಗಾಗಬೇಕಂತ ಹೇಳಿ ಯಾವಾಗ ನನ್ನನ್ನು ದತ್ತನಾಗಿ ನಿಮಗೆ ನನ್ನನ್ನು ಒಪ್ಪಿಸಿದರು, ನೀವು ನನ್ನನ್ನು ವಿಕ್ರಯಿಸಿದರು. ಅದನ್ನು ಪ್ರಶ್ನಿಸುವಂತ ಅಧಿಕಾರ ನನ್ನ ತಂದೆ ತಾಯಿಗಳಿಗೂ ಇಲ್ಲ. ನಾನು ನಿಮ್ಮ ಸೊತ್ತು. ಆಪತ್ತಿನ ಕಾಲದಲ್ಲಿ ಪತಿಯ ಸಹಾಯಕ್ಕೆ ಹೆಂಡತಿ ಮಕ್ಕಳು ಒದಗಿ ಬರದೇ ಇದ್ದರೆ ಅವರಿದ್ದೇನು ಪ್ರಯೋಜನ? ಸಂಕಷ್ಟದ ಸ್ಥಿತಿಯಲ್ಲಿ ಆಪತ್ತನವಾಗಿ ಒದಗಿ ಬರಬೇಕಾದರೆ ಸಹಿಸುತ್ತಾರೆ. ನಿಮಗಿರುವಂತಹ ಸಂಪತ್ತು ದೇವತೆ ನಾವು ಮಾತ್ರ. ಅದರ ಅರ್ಥ ಇನ್ನೇನಿದೆ? ಆಕ್ಷೇಪಿಸುವವರು ಆಕ್ಷೇಪಿಸುತ್ತಾರೆ. ಹರಿಶ್ಚಂದ್ರ ಹೆಂಡತಿ ಮಕ್ಕಳನ್ನು ಮಾಡಿ ಯಾಕೆ ಮಾಡಿದ? ಸತ್ಯವನ್ನು ಉಳಿಸುವುದಕ್ಕಾಗಿ ಮಾಡಿದ. ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮಾಡಿದ. ಎನ್ನುವ ಸಮಾಧಾನವನ್ನು ಅವರು ಕೊಟ್ಟುಕೊಳ್ತಾ ಇರ್ತಾರೆ. ಚಂದ್ರನಲ್ಲಿ ಕಳಂಕವಿದೆ, ಕಲೆಗಳಿದೆ. ಯಾರಾದರೂ ದೂಷಿಸುವರೆ? ಸಮುದ್ರದ ನೀರು ಉಪ್ಪಾಗಿದೆ. ಯಾರಾದರೂ ಅಣಕಿಸುವರೆ? ಉತ್ತಮರಲ್ಲಿ ದೋಷವಿದ್ದರೂ ಅದು ಗುಣವಾಗಿ ಕಾಣುತ್ತದೆ ಹೊರತು ಆಕ್ಷೇಪವಾಗಲಾರದು, ಅವಮಾನವಾಗಲಾರದು. ಹೆಚ್ಚೇನು ಈ ದೇಶಾಚಾರವೇ ಹಾಗೆ. ಮನುಷ್ಯರ ಮಾರಾಟ ಅದು ದೇಶಾಚಾರಕ್ಕೆ ಸಂಬಂಧಪಟ್ಟದ್ದು. ಕಾಶಿಯಲ್ಲಿ ಅದು ಅಪರಾಧವಲ್ಲ. ಹಾಗೆ ಇಂಥ ಕಾಶಿಗೆ ನಾವು ಬರಬೇಕಾಗಿದೆಯಾಗಿ. ಕಾಶಿಯಲ್ಲಿ ಕೊಡುತ್ತೇನೆ ಎನ್ನುವ ಮಾತು ನಿಮ್ಮ ನಾಡಿನಿಂದ ಬರುತ್ತೆ. ಬಹುತೇಕ ಭಗವಂತನ ಚಿಂತನೆಗಳು ನಮ್ಮ ಪ್ರಾರ್ಥನೆಗಳು ಅದನ್ನು ಮೀರುವುದಕ್ಕೆ ಯಾರೂ ಇಲ್ಲ. ಯೋಚಿಸಬೇಕು, ಯೋಚಿಸಬೇಕು. ನಿಮಗೆ ನಮ್ಮ ಹೊರತಾಗಿ ಯಾರೂ ಇಲ್ಲ. ನಾವು ನಿಮ್ಮ ಒದಗಿ ಬರಬೇಕಾದಂತಹ ಸಂಪತ್ತುಗಳು ಇದು ನಮಗಿರುವಂತಹ ಅವಕಾಶ. ಧೃತಿಗೆಡಬೇಕು. ಇದರ ಹೊರತಾಗಿ ಏನು ದಾರಿ ಇಲ್ಲ, ದಾರಿ ಇಲ್ಲ, ದಾರಿ ಇಲ್ಲ. ನಾ ಸೋತಿಲ್ಲ. ನಿನ್ನ ಮಾತಿಗೆ ನನ್ನನ್ನು ನೀನು ಒಪ್ಪಿಸಿಕೊಂಡೆ.
ನನ್ನ ಸತ್ಯ ಸಾಯ್ತದೆ. ನೀವು ಹೇಳಿದ ಮಾತನ್ನು ನಾನು ಕೇಳದೇ ಇದ್ದರೆ ನನ್ನ ಸತ್ಯಕ್ಕೆ ಒಳಗಾಗಲಿಲ್ಲ. ಹೆಂಡತಿಯನ್ನು ಮೊದಲನ್ನು ಮಾರಿಯಾದರೂ ನನ್ನ ಸತ್ಯವನ್ನು ನಾನು ಉಳಿಸಿಕೊಂಡರೆ ಯಾಕೆ? ಇದನ್ನೆಲ್ಲ ನಾನು ಕಳ್ಕೊಂಡದ್ದು ನನ್ನ ಸತ್ಯವನ್ನು ಉಳಿಸುವುದಕ್ಕಾಗಿ. ಹೇಳಿ ಹರಿಶ್ಚಂದ್ರ, ಹೇಳಿ ನೀನು ಪ್ರಪಂಚದಲ್ಲಿರುವ ಜನಗಳನ್ನು ನೀನು ಕಣ್ಣೆತ್ತಿ ನೋಡು. ಕೈಕಾಲು ಸರಿಯಿಲ್ಲದ ಕುಂಟನಾದರೂ ತನ್ನ ಹೆಂಡತಿ ಮಕ್ಕಳು ಸಾಕಲಿಕ್ಕೆ ಬೇಕಾಗಿ 4 ಮನೆ ಮುಂದೆ ಭಿಕ್ಷೆ ಇಡುತ್ತಾನೆ. ಇಂತಹ ಸಾಮ್ರಾಜ್ಯರಾದಂತಹ ನೀನು, ಅಖಂಡ ಭೂಮಂಡಲವನ್ನು ಆಳಿದ ಚಕ್ರವರ್ತಿಯಾದಂತಹ ನೀನು ಒಂದು ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನು ಮಾಡ್ತಾ ಇದೆಯಲ್ಲ. ಹಣೆ ಮನೆ ಕೆಟ್ಟವನೇ, ಒಂದು ಮಾತು ಹೇಳು, ಗುರುಗಳಿಗೆ ಕೊಡಬೇಕಾದ ನಾನು ಕೊಡುವುದಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಹೆಂಡತಿ ಮಕ್ಕಳನ್ನು ಉಳಿದಿಲ್ಲ ಹೇಳಿದ್ದೀನಿ. ಉಳಿಸಿಕೊಳ್ಳಬೇಕು ಎನ್ನುವ ವ್ಯಾಮೋಹ ನನಗಿರುತ್ತಿದ್ದರೆ ಏನನ್ನು ಹರಿಶ್ಚಂದ್ರ ಕಳೆದುಕೊಳ್ಳುತ್ತಿಲ್ಲ. ನಾನೀಗ ಹೆಂಡತಿ ಮಕ್ಕಳನ್ನು ಮಾರುತ್ತಿರುವುದು ಯಾಕೆ ಬರಲಿಲ್ಲ? ನನ್ನ ಸತ್ಯದ ದೃಢ ಪ್ರತಿಜ್ಞೆಯನ್ನು ಈಶ್ವರಾಂಶ ಸಂಭೂತರಾದ ಗುರು ವಿಶ್ವಾಮಿತ್ರರಿಗೆ ಕೊಡಬೇಕಾದ ವಾಕನ್ನು ಉಳಿಸುವುದಕ್ಕಾಗಿ ಪ್ರಭು. ಮಾತು ಸಾಯುವುದನ್ನು ಜೀವನಿಂದ ಹರಿಶ್ಚಂದ್ರ ನೋಡಲ್ಲ. ಮಾತು ಸಾಯುವುದಾದರೂ ಅದಕ್ಕಿಂತ ಒಂದು ಕ್ಷಣವನ್ನು ಹರಿಶ್ಚಂದ್ರ ಸತ್ತಾಡುವರು. ಸತ್ತ ಹರಿಶ್ಚಂದ್ರನನ್ನು ಸಾಯುವ ಮಾತು ನೋಡಿಕೊಳ್ಳುತ್ತಾರೆ. ಸಾಯುವ ಮಾತನ್ನು ಜೀವಂತ ಹರಿಶ್ಚಂದ್ರ ನೋಡಲ್ಲ.